ಜೆರಾಕ್ಸ್ ಇದು ಶ್ರೀನಿಧಿ ಬೆಂಗಳೂರು ಅವರು ಬ್ಲಿಂಕ್ ಆದ ನಂತರ ಡೈರೆಕ್ಟ್ ಮಾಡ್ತಿರುವಂಥ ವೆಬ್ ಸೀರೀಸ್, ಮೋರ್ ಆಫ್ ಅ ಮಿನಿ ಸೀರೀಸ್. ಜಿ5 ಅವರ ಇನ್ನೊಂದು ಪ್ರಯತ್ನ. ಡಾಲಿ ಪಿಕ್ಚರ್ಸ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಐ ಥಿಂಕ್ ಇದೇ ಪ್ರೆಸ್ ಮೀಟ್ನಲ್ಲಿ ಪ್ರದೀಪ್ ಅವರು ಹೇಳಿದ್ರು ಕೂಡ, ಇನ್ನು ಮುಂದಿನ ವರ್ಷಕ್ಕೆ ಈಗ ಪ್ಲ್ಯಾನ್ ಆಗ್ತಿರೋದಕ್ಕಿಂತ ಡಬಲ್ ಕಾಂಟೆಂಟ್ಸ್ನ ಪ್ಲ್ಯಾನ್ ಮಾಡಿದ್ದೀವಿ ಜಿ5ನಲ್ಲಿ ತರೋದಕ್ಕೆ ಅಂತ. ಸೊ ಈ ಸೀರೀಸ್ನ ಪ್ಲಾಟ್ ವಿಷಯಕ್ಕೆ ಬರೋದಾದರೆ, ಪ್ರಕಾಶ ನಮ್ಮ ಮುಖ್ಯ ಪಾತ್ರಧಾರಿ ಒಂದು ಜೆರಾಕ್ಸ್ ಅಂಗಡಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಬಟ್ ಅವನಿಗೀಗ ಒಂದು ಪವರ್ ಸಿಕ್ಕಿದೆ, ಮನುಷ್ಯರನ್ನ ಜೆರಾಕ್ಸ್ ಮಾಡುವಂಥದ್ದು. ಅಂದರೆ ಅವನು ಈಗ ಯಾವುದೇ ವ್ಯಕ್ತಿಯ ಡೂಪ್ಲಿಕೇಟನ್ನು ನಿರ್ಮಿಸ್ಬೋದು ಆ್ಯಂಡ್ ಅವರ ಮೂಮೆಂಟ್ಸನ್ನು ಕಂಟ್ರೋಲ್ ಮಾಡ್ಬೋದು ಕೂಡ. ಸ್ಟ್ರೇಂಜ್ ಅನ್ಸುತ್ತಲ್ವಾ? ಜೊತೆಗೆ ಇದು ಹೇಗೆ ಸಾಧ್ಯ ಅನ್ನೋ ಕ್ವಶನ್ ಕೂಡ ಬರುತ್ತೆ. ಸೊ ಅದು ಹೇಗೆ ಸಾಧ್ಯ ಆಗಿದೆ, ಇವನಿಗೆ ಈ ಪವರ್ಸ್ ಹೇಗೆ ಸಿಕ್ಕಿದೆ ಆ್ಯಂಡ್ ಇದರಿಂದ ಏನೇನಾಗುತ್ತೆ ಅನ್ನೋದನ್ನೆಲ್ಲ ನೀವು ಈ ಸೀರೀಸ್ನಲ್ಲಿ ನೋಡಿ ತಿಳ್ಕೊಳ್ಬೇಕು. ಫಸ್ಟ್ ಆಫ್ ಆಲ್ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದರೆ, ಇದರ ಕಾನ್ಸೆಪ್ಟ್ ಏನೇ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ತುಂಬ ಸ್ಟ್ರೇಂಜ್ ಆ್ಯಂಡ್ ಹೊರಗಿನಿಂದ ಕೇಳಿದಾಗ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಅನಿಸುತ್ತೆ. ಬಟ್ ಅವರು ಸ್ಲೋ ಆಗಿ, ಸ್ಪೆಷಲಿ 2ನೇ ಎಪಿಸೋಡ್ನಲ್ಲಿ ಅದನ್ನು ರಿವೀಲ್ ಮಾಡಿರುವಂಥ ರೀತಿ, ಪ್ರೇಕ್ಷಕರನ್ನು ಕನ್ವಿನ್ಸ್ ಮಾಡಿದಂಥ ರೀತಿ ಚೆನ್ನಾಗಿ ಅನ್ನಿಸ್ತು ಅಂತ ಹೇಳ್ತೀನಿ. ಸ್ಲೋ ಆಗಿ ಏನಾಯಿತು ಅನ್ನೋದನ್ನು ಹೇಳಿ, ಅದಕ್ಕೆ ನಮ್ಮ ಮೇನ್ ಕ್ಯಾರೆಕ್ಟರ್ನ ರಿಯಾಕ್ಷನ್ಸ್ನ ತೋರಿಸಿ, ನಂತರ ಆ್ಯಂಡ್ ದೆನ್ ಅವನಿಗೆ ಹೇಗೆ ಅರ್ಥ ಆಗುತ್ತೆ ಇದರ ಬಗ್ಗೆ, ಅವನು ಹೇಗೆ ತಿಳ್ಕೊಳ್ತಾ ಹೋಗ್ತಾನೆ, ಈ ಪವರ್ಸ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನು ತುಂಬ ಬೇಗ ಆ್ಯಂಡ್ ನೀಟಾಗಿ ತೋರಿಸಿದ್ರು ಅಂತ ಅನಿಸ್ತು. ಇಟ್ಸ್ ಲೈಕ್ ಗೊತ್ತಿಲ್ಲದೆ ಇರುವಂಥ ಏನೋ ಒಂದು ನಡೀತಾ ಇದೆ, ಅದನ್ನು ಗೊತ್ತು ಮಾಡ್ಕೊಳ್ಬೇಕು. ಸೊ ಆ ರೀತಿಯಲ್ಲಿ ಆ ಎಪಿಸೋಡ್ ಆಗಲಿ ಆ್ಯಂಡ್ ಆ ಸೀಕ್ವೆನ್ಸಸ್ ಆಗಲಿ ಇದ್ವು. ಅವು ಪ್ರೇಕ್ಷಕರಿಗೂ ಹೆಲ್ಪ್ ಆಗೋ ರೀತಿ ಬರೆದಿದ್ದಾರೆ. ಅದು ಇಷ್ಟ ಆಯಿತು ಅಂತ ಹೇಳ್ತೀನಿ. ಆ್ಯಂಡ್ ದೆನ್ ಗುಡ್ ಪಾರ್ಟ್ ಅಂದರೆ ಆವಾಗ ಎಕ್ಸ್ಪ್ಯಾಂಡ್ ಆಗುತ್ತೆ. ಓಕೆ, ಇದರಲ್ಲಿ ಏನೆಲ್ಲ ಮಾಡ್ಬೋದು ಕಥೆಯನ್ನು ಅಂತ. ಸೊ ಅಲ್ಲಿ ಇದಕ್ಕೆ ಪೊಟೆನ್ಷಿಯಲ್ ಇದೆ ಅನ್ನೋದು ಗೊತ್ತಾಗುತ್ತೆ ಕೂಡ. ಅದೇ ಒಂಚೂರು ನೆಗೆಟಿವ್ ಕೂಡ ಆಗಿದೆ, ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಬಟ್ ಈ ಥಾಟ್ ಏನಿತ್ತು ಅದನ್ನು ಎಸ್ಟಾಬ್ಲಿಷ್ ಮಾಡಿರೋ ರೀತಿ ಇಷ್ಟ ಆಯಿತು ಅಂತ ಹೇಳ್ತೀನಿ. ನಂತರ ಆದಷ್ಟು ಗ್ರೌಂಡೆಡ್ ಆಗಿ ಇಟ್ಟಿದ್ದಾರೆ, ಒಂಚೂರು ಲೋಕಲ್ ಫ್ಲೇವರ್ನ ತಂದಿದ್ದಾರೆ. ಸೊ ಬೇರೆ ಥರದ ಫ್ಯಾಂಟಸಿ ಸಬ್ಜೆಕ್ಟ್ಗಳಿಗೆ ಬಜೆಟ್ ಬೇಕು ಅಥವಾ ಕ್ಯಾನ್ವಾಸ್ ಬೇಕು ಅನ್ನೋ ಥಾಟ್ ಏನಿದೆ ಅದನ್ನು ಪಕ್ಕಕ್ಕಿಟ್ಟು ಇಷ್ಟರಲ್ಲೇ ನಮ್ಮಲ್ಲೇ ಈ ಥರದ ಎಲಿಮೆಂಟ್ಸ್ನ ತಗೊಂಡು ಬರಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಅದು ಕೂಡ ಇಷ್ಟ ಆಯಿತು. ಆ್ಯಂಡ್ ಮೇ ಬಿ ಇದರಿಂದ ಇನ್ಸ್ಪೈರ್ ಆಗಿ ಕಾನ್ಸೆಪ್ಟ್ ರೂಪದಲ್ಲಿ ಇನ್ನೊಂದಷ್ಟು ಸೀರೀಸ್ಗಳು ಬಂದರೂ ಅದು ಖುಷಿನೇ. ಇನ್ನು ಸ್ವಲ್ಪ ಸೀರೀಸ್ ಹಿಂದೆ ಉಳಿದಿದೆ ಅಂತ ಅನಿಸಿದ್ದು, ಇವರೇ ಇದನ್ನು ರಶ್ ಮಾಡಿದ್ರು ಅಂತ ಅನಿಸ್ತು. ಪೊಲಿಟಿಕಲ್ ಆ್ಯಂಗಲ್ ಒಂದು ಬರುತ್ತೆ ಆ್ಯಂಡ್ ಲವ್ ಬರುತ್ತೆ. ಅವೆರಡು ಮಿಕ್ಸ್ ಆದಾಗ ಸೀರೀಸಲ್ಲಿ ಎಲ್ಲನೂ ಬೇಗ ರಿವೀಲ್ ಆಗ್ತಾ ಹೋಗ್ಬಿಡುತ್ತೆ, ಎಲ್ಲ ಪಟ ಆಗಿಬಿಡುತ್ತೆ. ಅಫ್ಕೋರ್ಸ್ ಮೇನ್ ಪಾತ್ರ ಏನು ಹೆವಿ ಇಂಟೆಲಿಜೆಂಟ್ ಅಲ್ಲ, ಬಟ್ ಐ ಥಿಂಕ್ ದ ಹೋಲ್ ಪ್ರಾಸೆಸ್ ಸ್ಲೋ ಆಗಿ ಆಗಬಹುದಿತ್ತು. ಆ್ಯಂಡ್ ಇದನ್ನು ಮಿನಿ ಸೀರೀಸ್ ಅಲ್ಲದೆ ಒಂದು ವೆಬ್ ಸೀರೀಸ್ ಆಗಿ ಟ್ರೀಟ್ ಮಾಡ್ಬೋದಿತ್ತು ಅಂತ ಅನಿಸಿದುಂಟು. ಬಟ್ ಜಿ5 ಮಿನಿ ಸೀರೀಸನ್ನೇ ಫೋಕಸ್ ಮಾಡ್ತಾ ಇರೋದ್ರಿಂದ ರೈಟಿಂಗ್ ಕೂಡ ಹಾಗೇ ಹೋಯಿತು ಅಂತ ಅನಿಸುತ್ತೆ. ಸೊ ಆ ಪೊಟೆನ್ಷಿಯಲ್ನ ಟಚ್ ಮಾಡಲಿಲ್ಲ ಆ್ಯಂಡ್ ಸ್ವಲ್ಪ ರಶ್ ಮಾಡಿದ್ರು ಅಂತಲೂ ಅನಿಸ್ತು. ಸ್ಲೋ ಆಗಿ ತೊಗೊಂಡು ಹೋಗಿದ್ರೆ ಇದೊಂದು ಬೇರೆ ರೂಟ್ನಲ್ಲೇ ಹೋಗ್ಬೋದಿತ್ತು, ಇನ್ನೂ ಡೀಪ್ ಆಗಿ ಅಂತ ಅನಿಸ್ತು ಅಷ್ಟೇ. ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಒಳ್ಳೆ ಸೀರೀಸ್. ಎಸ್, ಒಂದಷ್ಟು ವಿಷಯಗಳು ಕೊನೆಯಲ್ಲಿ ಯಾಕೆ ಹೀಗೆ ಇನ್ನೊಂಚೂರು ಬೇರೆ ಆಗ್ಬೋದಿತ್ತಲ್ವಾ ಅನ್ನೋ ಫೀಲಿಂಗ್ನ ಕೊಡ್ತವೆ. ಬಟ್ ಓವರಾಲ್ ಆಗಿ ಒಂದು ಫ್ರೆಶ್ ಅಟೆಂಪ್ಟ್ ಈ ಸ್ಪೇಸಲ್ಲಿ, ದಟ್ ಟು ವಿತೌಟ್ ಮಚ್ ಬಜೆಟ್. ಇನ್ನು ಈ ಥರದ ಸೀರೀಸ್ಗಳನ್ನು ಮಾಡ್ತಾ ಇರೋರಿಗೆ ಆ್ಯಂಡ್ ಜಿ5ಗೆ ಒಂದು ಒಳ್ಳೆ ಕಾನ್ಫಿಡೆನ್ಸ್ನ ಕೊಡುತ್ತೆ ಅಂತ ಹೇಳ್ತೀನಿ. ಹೋಗಿ ನೋಡಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸೀರೀಸ್ನ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸೀರೀಸ್ನ ನೋಡಿದರೆ ಇದು ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.